ಚಿಟಿಕೆ ಹೊಡೆದಷ್ಟೇ ಸುಲಭವಾಗಿ ಒಂದು ಸಾಂಬಾರ್ ರೆಸಿಪಿ ಮಾಡೋದನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ಬಾಣಲಿನಲ್ಲಿ 1 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದೇ ಟೈಮಲ್ಲಿ ಕರಿಬೇವು, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೊಂಡ ನಂತರ ನಾವಿದಕ್ಕೆ ಹಾಕ್ತಾ ಇರೋದು ಸಾಂಬಾರ್ ಪ್ರೀಮಿಕ್ಸ್. ಇದನ್ನು ನೀವು ಇಡ್ಲಿಗೆ, ದೋಸೆಗೆ ಅಷ್ಟೇ ಅಲ್ಲ, ಅನ್ನಕ್ಕೆ, ಚಪಾತಿಗೆ ಇಂಥದಕ್ಕೆಲ್ಲ ನೀವು ಈ ಸಾಂಬಾರನ್ನ ಈಸಿಯಾಗಿ ಕೆಲವೇ ನಿಮಿಷದಲ್ಲಿ ಮಾಡ್ಕೋಬೋದು. ಸಾಂಬಾರ್ಗೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪ್ರೀಮಿಕ್ಸ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಬೇಳೆ ಇರುತ್ತೆ, ಸಾಂಬಾರ್ ಪೌಡರ್ ಇರುತ್ತೆ. ನೀವೇನು ಬೇರೆ ಹಾಕೋಂಥ ಅವಶ್ಯಕತೆ ಇಲ್ಲ. ಈರುಳ್ಳಿ ಟೊಮೆಟೊ ಒಗ್ಗರಣೆ ಮಾಡಿಕೊಂಡು ನಿಮ್ಮ ಅಡ್ಜಸ್ಟ್ಮೆಂಟ್ಗೆ ತಕ್ಕಂತೆ ಸಾಂಬಾರ್ ಪೌಡರ್ ಹಾಕಿ ಎಷ್ಟು ಥಿಕ್ನೆಸ್ ಬೇಕು ಅಂತ ನೋಡಿಕೊಂಡು ನೀರು ಹಾಕಿ ಕುದಿಸ್ಕೊಂಡ್ರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೆಲವೇ ನಿಮಿಷದಲ್ಲಿ ಸಾಂಬಾರ್ ರೆಡಿ ಆಗುತ್ತೆ. ಸಾಂಬಾರ್ ಪ್ರೀಮಿಕ್ಸ್ ಮತ್ತು ನೀರು ಹಾಕಿ ನೀರೆಲ್ಲ ಅಡ್ಜಸ್ಟ್ ಮಾಡಿ 1-2 ನಿಮಿಷ ಕುದಿಸಿದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ಕೆಲವೇ ನಿಮಿಷದಲ್ಲಿ ಸಾಂಬಾರ್ ನಿಮಗೆ ರೆಡಿ ಆಯಿತು. ಈ ಸಾಂಬಾರ್ ಪ್ರೀಮಿಕ್ಸಲ್ಲಿ ಬೇಳೆ, ಸಾಂಬಾರ್ ಪೌಡರ್, ಹುಣಸೆ ಹಣ್ಣು, ಬೆಲ್ಲ, ಉಪ್ಪು ಎಲ್ಲ ಇದೆ. ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ನೀರು ಮಾತ್ರ ಹಾಕಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಸಾಂಬಾರ್ ರೆಡಿ ಆಗುತ್ತೆ. ಈ ಟಿಫನ್ ಸಾಂಬಾರನ್ನ ನೀವು ಇಡ್ಲಿ, ದೋಸೆ, ಅನ್ನ, ಚಪಾತಿ ಪ್ರತಿಯೊಂದಕ್ಕೂ ಸರ್ವ್ ಮಾಡ್ಬೋದು. ಬಿಗಿನರ್ಸ್ಗಾಗಲಿ, ಬ್ಯಾಚುಲರ್ಸ್ಗಾಗಲಿ, ವರ್ಕಿಂಗ್ ವುಮೆನ್ಗಾಗಲಿ, ವಯಸ್ಸಾದವ್ರಿಗಾಗಲಿ ಕ್ವಿಕ್ಕಾಗಿ ಏನಾದ್ರು ಅಡುಗೆ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ.